ಎಲ್ಲರಿಗೂ ನಮಸ್ಕಾರ. ನಿಮಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ವಾ? ಮನೇಲಿ ದೊಡ್ಡವ್ರಿಗೆ ಈ ಪ್ರಾಬ್ಲಮ್ ಆಗ್ತಾನೇ ಇದೆ. ಆದರೆ ಈಗ ಯೂತ್ಗೆಲ್ಲ ಈ ಪ್ರಾಬ್ಲಮ್ ಇದೆ. ಏನಕ್ಕೆ ಅಂದರೆ ಫೋನ್ ಅಡಿಕ್ಷನ್ ಜಾಸ್ತಿ ಆಗಿರೋದ್ರಿಂದ ರಾತ್ರಿ ಎಲ್ಲ ರೀಲ್ಸು, ಶಾರ್ಟ್ಸು, ವೀಡಿಯೋಸು ನೋಡ್ಕೊಂಡು ಕೂತ್ಕೋತಾ ರಾತ್ರಿ 12 ಗಂಟೆ ಆದರೂ ಗೊತ್ತಿರಲ್ಲ, 1 ಗಂಟೆ 2 ಗಂಟೆ ಆದರೂ ನೋಡ್ತಾನೇ ಇರ್ತಾರೆ. ಅದರಿಂದ ನಿದ್ದೆ ಡಿಸ್ಟರ್ಬ್ ಆಗುತ್ತೆ. ರಾತ್ರಿ ನಿದ್ದೆ ಡಿಸ್ಟರ್ಬ್ ಆದರೆ ಬೆಳಗ್ಗೆ ಕೆಲಸನೂ ಡಿಸ್ಟರ್ಬ್ ಆಗುತ್ತೆ. ಒಂದಿನ ಫುಲ್ ಮೂಡ್ ಆಫಲ್ಲೇ ಇರ್ತೀರ. ಚೆನ್ನಾಗಿ ನಿದ್ದೆ ಮಾಡಿದ್ರೇ ಒಳ್ಳೆಯ ಆರೋಗ್ಯ. ನೀವು ಚೆನ್ನಾಗಿ ನಿದ್ದೆ ಮಾಡಬೇಕು, ಮಕ್ಕಳು ಕೂಡ ಚೆನ್ನಾಗಿ ನಿದ್ದೆ ಮಾಡಬೇಕು. ನೆನಪಿರಲಿ, ಮಕ್ಕಳ ಕೈಲಿ ರಾತ್ರಿ ಹೊತ್ತು ಮೊಬೈಲ್ನ ಕೊಡೋಕ್ಕೆ ಹೋಗಬೇಡಿ. ನೀವು ಕೂಡ ರಾತ್ರಿ ನಿದ್ದೆ ಮಾಡೋದಕ್ಕೆ 1 ಗಂಟೆ ಮುಂಚೆನೇ ಟಿವಿನೂ ಆಫ್ ಮಾಡಿ, ಮೊಬೈಲ್ನು ಸೈಲೆಂಟಲ್ಲಿ ಇಟ್ಬಿಡಿ. ಮೊಬೈಲ್ನ ಹಾಲಲ್ಲಿ ಇಟ್ಬಿಟ್ಟು ನೀವು ಹೋಗಿ ರೂಮಲ್ಲಿ ಮಲಗಬೇಕು. ಡಾರ್ಕ್ ರೂಮಲ್ಲೇ ಮಲಗಬೇಕು. ನೆನ್ಪಿಟ್ಕೊಳ್ಳಿ. ಕತ್ತಲೆ ಕೋಣೆ, 0 ಬಲ್ಬ್ ಹಾಕೊಳ್ಳೋದು, ಒಂದು ಸ್ವಲ್ಪ ದೊಡ್ಡ ಲೈಟ್ ಹಾಕೊಂಡು ಮಲಗೋದು ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಂತರ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಿದ್ದೆ ಚೆನ್ನಾಗಿ ಬರಬೇಕು ಅಂದರೆ ನೀವು ಊಟನ ಆದಷ್ಟು ಬೇಗ ಮಾಡಬೇಕು, ಸ್ವಲ್ಪ ಪ್ರಮಾಣದಲ್ಲಿ. ಅಂದರೆ ಲೈಟ್ ಫುಡ್ ಇರಬೇಕು. ರಾತ್ರಿ ಹೊತ್ತು 8 ಗಂಟೆ ಒಳಗೆ ಮಾಡೋದಕ್ಕೆ ಟ್ರೈ ಮಾಡಿ. ಊಟ ಮಾಡಾದ್ಮೇಲೆ ಒಂದು 500 ಹೆಜ್ಜೆನಾದರೂ ನಡಿಬೇಕು. ನಿಮ್ಮೆಲ್ಲ ಕೆಲಸನ ಮುಗಿಸ್ಬಿಟ್ಟು 9:30ಗೆ ಬೆಡ್ ಮೇಲೆ ಇರಬೇಕು. ಸೊ ಒಂದು 1/4 ಗಂಟೆ ಅಷ್ಟರಲ್ಲೇ ನಿಮಗೆ ಚೆನ್ನಾಗಿ ನಿದ್ದೆ ಬಂದುಬಿಡುತ್ತೆ. ಇಷ್ಟ ಆದರೂ ನಿಮಗೆ ನಿದ್ದೆ ಬರ್ತಾ ಇಲ್ಲ ಅಂದರೆ ನಾನೊಂದು ಮಂತ್ರನ ಹೇಳ್ಕೊಡ್ತೀನಿ. ಇದನ್ನು ಒಂದು 9 ಸಲ ಹೇಳ್ಬಿಟ್ಟು ಮಲಗಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿ ನಿದ್ದೆ ಬರುತ್ತೆ. ಬನ್ನಿ, ಆ ಮಂತ್ರ ಏನು ಅಂತ ಹೇಳ್ತೀನಿ. ಶುದ್ಧೇ ಶುದ್ಧೇ ಮಹಾಯೋಗಿನಿ ಮಹಾನಿದ್ರೆ ಸ್ವಾಹ. ಸ್ನೇಹಿತರೆ, ನಿಮಗೆ ದೇವ್ರ ಮೇಲೆ ನಂಬಿಕೆ ಇದ್ರೇ, ಮಂತ್ರಗಳ ಮೇಲೆ ನಂಬಿಕೆ ಇದ್ರೇ ಇದನ್ನು ಫಾಲೋ ಮಾಡಿ.